ಕ್ಯಾಪ್ಚರ್ ಆಪರೇಷನ್ ಯಶಸ್ವಿಯಾಗಿ ನಡೆದು ಕಂಪ್ಲೀಟ್ ಒಂದು ದುಬಾರೆ ಆನೆಗಳು ಮತ್ತೆ ಮತ್ತಿಗೋಡು ಶಿಬಿರದಿಂದ ಬಂದಂತ ಆನೆಗಳು ಅಭಿಮನ್ಯು, ಮಹೇಂದ್ರ, ಭೀಮಾ ಸೊ ಎಲ್ಲರೂ ಸೇರಿ ಅದ್ಭುತವಾದಂತ ಒಂದು ಒಂಟಿ ಸಲಗ ಕಾಡಾನೆಯನ್ನ ಸೆರೆ ಹಿಡಿತಾರೆ. ಕರಡಿಗೋಡು ಭಾಗದಲ್ಲಿ ನಿರಂತರ ಉಪಟಳವನ್ನ ನೀಡುತ್ತಿದ್ದಂತ ಕಾಡಾನೆಯನ್ನ ಸೆರೆ ಹಿಡಿದಿದ್ದಾರೆ. ಇದಕ್ಕೆ ವಯಸ್ಸು 28 ಅಂತ ಕೂಡ ಹೇಳಲಾಗುತ್ತಿದೆ. 28ರ ಪ್ರಾಯದ ಕಾಡಾನೆಯನ್ನ ಇದೀಗ ಸೆರೆ ಹಿಡಿಯಲಾಗಿದೆ. ವಿರಾಜಪೇಟೆ ತಾಲೂಕಿನ ಕರಡಿಗೋಡು ಚಕ್ಕನಹಳ್ಳಿ ಕಾಫಿ ತೋಟದಲ್ಲಿ ಕಾಡಾನೆ ಪತ್ತೆಯಾಗಿತ್ತು. ಮತ್ತು ಮತ್ತಿಗೋಡು ಆನೆ ಶಿಬಿರದಿಂದ 6 ಸಾಕಣೆಗಳು ಕೂಡ ಬಂದು ಕಾರ್ಯಾಚರಣೆ ಮಾಡಿತು. ಹಲವಾರು ಸಾವು ನೋವುಗಳು ಕಾರಣವಾಗಿದ್ದ ಕಾಡಾನೆಯನ್ನ ಇದೀಗ ಹಿಡಿದಿದ್ದಾರೆ. ಶಾಸಕ ಎಎಸ್ ಪೊನ್ನಣ್ಣ ಕಾಡಾನೆ ಸೆರೆ ಹಿಡಿಯಲು ಸೂಚನೆ ನೀಡಿದ್ರು. ಸರ್ಕಾರದ ಅನುಮತಿಯನ್ನ ಪಡೆದುಕೊಂಡ ನಂತರ ಕಾಡಾನೆ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಸತತ ಸುಮಾರು ಟ್ರ್ಯಾಕಿಂಗ್ ಎಲ್ಲವೂ ಕೂಡ ಮಾಡ್ಕೊಂಡಿದ್ರು. ಇದಕ್ಕೆ 100 ಸಿಬ್ಬಂದಿ ಕೂಡ ಪಾಲ್ಗೊಂಡಿರ್ತಾರೆ. 100 ಸಿಬ್ಬಂದಿಗಳು ಇದರಲ್ಲಿ ಕೆಲಸ ಮಾಡಿರ್ತಾರೆ. ಆಮೇಲೆ RRT ಆಗಿರ್ಬೋದು, ಕಂಪ್ಲೀಟ್ ಆನೆ ಟ್ರ್ಯಾಕರ್ಸ್ ಆಗಿರ್ಬೋದು, ಆಮೇಲೆ ಅರಣ್ಯ ಅಧಿಕಾರಿಗಳು, ಮಾವುತರು, ಕಾವಡಿಗಳು, ಒಂದು ದೊಡ್ಡ ಟೀಮ್ ಇರುತ್ತೆ. ಕಾರ್ಯಾಚರಣೆ ದಕ್ಷ ಅಂತ ಆನೆಯ ಹೆಸರು. ದಕ್ಷ ಎಂಬ ಕಾಡಾನೆನ ಇದೀಗ ಕ್ಯಾಪ್ಚರ್ ಅನ್ನ ಮಾಡಿದ್ದಾರೆ. ಟೀಮ್ ಅಭಿಮನ್ಯು ಸಕ್ಸಸ್ ಕಂಡಿದೆ ಅಂತ ಹೇಳ್ಬೋದು. ನೀವು ಕೂಡ ತಪ್ಪದೆ ವಿಶೇಷನ ತಿಳಿಸಿ. ಒಟ್ಟಿನಲ್ಲಿ ಮೊದಲ ಕಾರ್ಯಾಚರಣೆ 15 ಅಂದ್ರೆ ಕರಡಿ ಮತ್ತೆ ಸೀಗೆ ಬಳಿಕ ಕಾರ್ಯಾಚರಣೆ ಮಾಡ್ತಾರೆ ಅಂದ್ರೆ ಅದುವೇ ಇದೆ. ದಕ್ಷ ಎಂಬ ಕಾಡಾನೆನ ಸೆರೆ ಹಿಡಿತಾರೆ. ಅಭಿಮನ್ಯು ವರ್ಸಸ್ ದಕ್ಷ ಕಾಡಾನೆ ಇದೀಗ ಕ್ಯಾಪ್ಚರ್ ಕೂಡ ಆಗಾಯ್ತು. ಈಗ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಬಹುಶಃ ರಿಲೊಕೇಟ್ ಮಾಡ್ತಾರೆ. ಇದನ್ನೇನು ಸಾಕೋದಿಲ್ಲ ಅನ್ಸುತ್ತೆ. ರಿಲೊಕೇಟ್ ಅಂದ್ರೆ ರೇಡಿಯೋ ಕಾಲರ್ ಅನ್ನ ಹಾಕಿ ರಿಲೊಕೇಟ್ ಮಾಡುವಂತ ಕೆಲಸ ಮಾಡ್ತಾರೆ ಬಹುಶಃ.